ಗುಡ್ ನ್ಯೂಸ್. ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಒಂದು ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಅನ್ನೋದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಒಂದು ರೇಣುಕಾ ಸ್ವಾಮಿ ಅವರ ತಂದೆ ತಾಯಿಯವರು ಒಂದು ಗುಡ್ ನ್ಯೂಸ್ ಅನ್ನ ಒಂದು ದರ್ಶನ್ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ. ಸೊ ಅಷ್ಟಕ್ಕೂ ಏನು ಆ ಗುಡ್ ನ್ಯೂಸ್, ಇನ್ನೇನು ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ, ಏನಾಗುತ್ತೆ, ಕೋರ್ಟ್ ತೀರ್ಪು ಏನು ಹೇಳುತ್ತೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದರ್ಶನ್ ರವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ದರ್ಶನ್ ರವರು ಜೈಲಿನಲ್ಲೇ ಇರಬೇಕಾ ಅಥವಾ ಆದಷ್ಟು ಬೇಗ ಹೊರ ಬರಬೇಕಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ಮೊಟ್ಟ ಮೊದಲನೇದಾಗಿ ನಾವು ನೋಡ್ಬೇಕಪ್ಪ ಅಂತಂದ್ರೆ ಡಿ ಬಾಸ್ ದರ್ಶನ್. ಸೊ ಹೊರಗಡೆ ಇದ್ರೆ ತುಂಬಾ ಚೆನ್ನಾಗಿ ಇರ್ತಾ ಇದ್ರು. ಸೊ ಈಗಾಗಲೇ ಒಂದು ಪ್ರಕರಣದಲ್ಲಿ, ರೇಣುಕಾ ಸ್ವಾಮಿ ಅವರ ಪ್ರಕರಣದಲ್ಲಿ ದರ್ಶನ್ ರವರು ಈಗಾಗಲೇ ಜೈಲಿನಲ್ಲಿ ಇದ್ದಾರೆ. ಸೊ ಅವರು ಒಂದು ತುಂಬಾನೇ ಕಷ್ಟ ಪಡ್ತಿರ್ತಾರೆ ಜೈಲಿನಲ್ಲಿ. ಸೊ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂದ್ರೆ, ಸೊ ವಕೀಲರ ಮುಂದೆ ನನಗೆ ಒಂದು ತೊಟ್ಟು ವಿಷ ಕೊಟ್ಬಿಟ್ಟು ನಾನು ಸತ್ತೋಗ್ತೀನಿ ಅನ್ನೋ ರೀತಿಯಾಗಿ ಒಂದು ಈ ತರ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ದೇವೆ. ಸೊ ಒಂದು ಬೆನ್ನು ನೋವು ಆಗಿರ್ಬೋದು, ತುಂಬಾನೇ ನೋವುಗಳು ಇವರಿಗೆ ಬರ್ತಾ ಇವೆ ಅಂತಕ್ಕಂಥದ್ದನ್ನ ನಾವು ಕೂಡ ಇಲ್ಲಿ ನೋಡಿದ್ದೇವೆ. ಸೊ ತುಂಬಾನೇ ಒಂದು ಕಷ್ಟವನ್ನ ಜೈಲಿನಲ್ಲಿ ಅನುಭವಿಸ್ತಾ ಇದ್ದಾರೆ ದರ್ಶನ್ ರವರು ಅನ್ನೋದನ್ನ ಕೂಡ ನಾವು ಇಲ್ಲಿ ನೋಡಿದ್ದೇವೆ. ಸೊ ಇನ್ನು ದರ್ಶನ್ ರವರ ಬಗ್ಗೆ ಏನು ಒಂದು ಗುಡ್ ನ್ಯೂಸ್ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೇಕಪ್ಪ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ದರ್ಶನ್ ರವರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ತುಂಬಾ ಒಬ್ಬ ಒಳ್ಳೆಯ ಮನುಷ್ಯ. ಸೊ ಯಾವುದೋ ಒಂದು ಕೆಟ್ಟ ಸಮಯ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು, ಒಂದು ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ಟು ಸೊ ಈ ರೀತಿಯಾಗಿ ದರ್ಶನ್ ರವರು ಮಾಡಿದ್ರು. ಸೊ ಏನೋ ಒಂದು ಕೆಟ್ಟಗಳಿಗೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ದರ್ಶನ್ ರವರು ಒಂದು ಹಲವಾರು ದಾನ ಧರ್ಮಗಳನ್ನು ಕೂಡ ಮಾಡಿದ್ದಾರೆ. ಸೊ ಯಾವ ರೀತಿಯಾಗಪ್ಪ ಅಂತಂದ್ರೆ, ಅವರ ಮನೆಗೆ ಬಂದಂತವ್ರನ್ನ ಯಾವತ್ತು ದರ್ಶನ್ ರವರು ಅದೇ ಒಂದು ಬರೀ ಕೈಯಲ್ಲಿ ಕಳಿಸೇ ಇಲ್ಲ, ತಮ್ಮ ಕೈಲಾದಷ್ಟು ಸಹಾಯವನ್ನ ಡಿ ಬಾಸ್ ದರ್ಶನ್ ರವರು ಮಾಡಿಯೇ ಇದ್ದಾರೆ. ಸೊ ಅಂತಹ ದರ್ಶನ್ ರವರು ಇಂದಿಗೆ ಜೈಲಿನಲ್ಲಿ ಇದ್ದಾರೆ. ಸೊ ಎಷ್ಟೋ ಒಂದು ದಾನ ಧರ್ಮಗಳನ್ನ ಮಾಡಿದ್ರು ಕೂಡ, ಎಷ್ಟೋ ಜನರಿಗೆ ಒಂದು ಪರೋಪಕಾರ ಸಹಾಯವನ್ನ ಮಾಡಿದ್ರು ಕೂಡ, ಇಂದು ಜನರು ನೆನ್ಪಿಟ್ಕೊಳ್ಳೋದು ಮಾತ್ರ ಅವರು ಮಾಡಿದ ಕೆಟ್ಟ ಕೆಲಸವನ್ನು ಮಾತ್ರ. ಸೊ ಎಷ್ಟೋ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ರು ಕೂಡ, ಅವರು ಮಾಡಿರ್ತಕ್ಕಂಥ ಕೆಟ್ಟ ಕೆಲಸವನ್ನ ಕೂಡ ಈಗ ಸಮಾಜ ಎತ್ತಿ ಹಿಡಿತಾ ಇದೆ. ಸೊ ಅದೇ ನಮ್ಮ ಸಮಾಜದ ಒಂದು ಕಳಂಕ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಒಬ್ಬ ಮನುಷ್ಯ ಸಾವಿರ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ರು ಕೂಡ ಅವನಲ್ಲಿ ಹುಡುಕೋದು ಒಂದು ಕೆಟ್ಟ ಕೆಲಸವನ್ನೇ. ಒಂದೇ ಒಂದು ತಪ್ಪನ್ನ ಮಾಡಿದ್ರು ಕೂಡ ಅದೇ ತಪ್ಪನ್ನ ಒಂದು ಸಮಾಜ ಎತ್ತಿ ಹಿಡಿಯುತ್ತೆ. ಸೊ ಅಂತಹ ಸ್ಥಾನದಲ್ಲಿ ಈಗ ದರ್ಶನ್ ರವರು ಇದ್ದಾರೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ದರ್ಶನ್ ರವರಿಗೆ ಬೇಲ್ ಸಿಗುವ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಸೊ ಏನಪ್ಪಾ ಅಂತಂದ್ರೆ, ದರ್ಶನ್ ಅವರು ತಮ್ಮ ಉದ್ಯೋಗದ ಬಗ್ಗೆ ಅಂದ್ರೆ ಉದ್ಯೋಗ ಹಾನಿಯ ಬಗ್ಗೆ ಒಂದು ಮನವಿಯನ್ನ ಮಾಡಿಕೊಂಡು ಬೇಲ್ ಪಡೆದುಕೊಳ್ಳುವ ಒಂದು ವಿಚಾರದಲ್ಲಿ ಇದ್ದಾರೆ. ಸೊ ಮೊಟ್ಟ ಮೊನ್ನೆ ಅಷ್ಟೇ ಒಂದು ಕೋರ್ಟ್ ಕೂಡ ತೀರ್ಪನ್ನ ನೀಡಿತ್ತು. ದರ್ಶನ್ ಅವರಿಗೆ 1 ವರ್ಷಗಳ ಕಾಲ ಯಾವುದೇ ರೀತಿಯಾಗಿ ಬೇಲ್ ಸಿಗೋದಿಲ್ಲ, ನೀವು ಟ್ರೈ ಮಾಡಬೇಡಿ ಅನ್ನೋ ಮಾತನ್ನ ಈಗಾಗಲೇ ಕೋರ್ಟ್ ಒಂದು ಡಿ ಬಾಸ್ ದರ್ಶನ್ ಅವರ ವಕೀಲರಿಗೆ ಹೇಳಿತ್ತು. ಸೊ ಒಂದು ಕೋರ್ಟ್ನ ಟೈಮನ್ನ ವೇಸ್ಟ್ ಮಾಡಬೇಡಿ, ನಿಮಗೆ ಯಾವುದೇ ರೀತಿಯ ಬೇಲ್ ಸಿಗೋಲ್ಲ ಅನ್ನೋ ಮಾತನ್ನ ಕೂಡ ಈಗಾಗಲೇ ಒಂದು ಕೋರ್ಟ್ ತೀರ್ಪನ್ನ ನೀಡಿತ್ತು. ಆದ್ರೆ ಡಿ ಬಾಸ್ ದರ್ಶನ್ ಅವರು ಒಂದು ಮತ್ತೆ ಪ್ರಯತ್ನವನ್ನ ಮಾಡ್ತಿದ್ದಾರಂತೆ. ಸೊ ಅವರ ಅಮ್ಮನಿಗೆ ಹುಷಾರಿಲ್ಲ, ತಾಯಿಯ ಅನಾರೋಗ್ಯವನ್ನ ಕಾರಣವನ್ನ ಮುಂದಿಟ್ಬಿಟ್ಟು ಒಂದು ಬೇಲನ್ನ ಪಡ್ಕೊಳ್ಳುವ ಒಂದು ವಿಚಾರದಲ್ಲಿ ಇದ್ದಾರಂತೆ. ಇನ್ನು ರೇಣುಕಾ ಸ್ವಾಮಿ ಅವರ ತಂದೆ ತಾಯಿಯವರ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ತಿಳಿದು ಬರ್ತಾ ಇದೆ. ಆದ್ರೆ ಅದು ನಿಜನೋ ಸುಳ್ಳು ಅಂತಕ್ಕಂಥದ್ದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಆದಷ್ಟು ಬೇಗ ನಾನು ನಿಮ್ಗೆ ಈ ಒಂದು ಚಾನಲ್ ನಲ್ಲಿ ಅಪ್ಡೇಟ್ ಅನ್ನ ಕೊಡ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ, ದರ್ಶನ್ ಅವರು ಹೊರಗಡೆ ಬರ್ಬೇಕಾ ಅಥವಾ ಅವ್ರು ಮಾಡಿರೋ ತಪ್ಪಿಗೆ ಒಳಗಡೆನೆ ಇರಬೇಕಾ, ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.